ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರ. ಅಬ್ಬಬ್ಬಬ್ಬ, ಸಿನಿಮಾ ಸ್ಟೈಲ್ನಲ್ಲಿ ಕತೆ ಕಟ್ಟಿದ ಪೊಲೀಸರು. ಡ್ರಗ್ಸ್ ಕೇಸ್ನಲ್ಲಿ ಪೊಲೀಸರು ನಡೆಸಿದ ಕಳ್ಳಾಟ ಬಯಲಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ರ್ಯಾಪಿಡೋ ಮೂಲಕ ಡ್ರಗ್ಸ್ ಸಾಗಾಟ ಪತ್ತೆಯಾಗಿರುವಂಥದ್ದು. ಡ್ರಗ್ಸ್ ಮಟ್ಟ ಹಾಕಬೇಕಾದಂಥ ಅಧಿಕಾರಿಗಳಿಂದಲೇ ಡೀಲ್ ಆಗೋಯ್ತಾ? ಇವತ್ತು ಬೆಂಗಳೂರಲ್ಲಿ ವಿದ್ಯಾರ್ಥಿಗಳು ಓದಬೇಕು ಅಂತಂದರೆ ಕೈ ತುಂಬ ದುಡ್ಡಿರಬೇಕು, ಇಲ್ಲ ಅಂತಂದರೆ ಫ್ಯಾಮಿಲಿಯಲ್ಲಿ ದುಡ್ಡು ಇಟ್ಕೊಂಡಿರಬೇಕು. ಅದಿಲ್ಲ ಅಂತಂದರೆ ಹುಡುಗರುಗಳು ಒಂದಷ್ಟು ಪಾರ್ಟ್ ಟೈಮ್ ಜಾಬ್ಗಳನ್ನ ಮಾಡ್ತಾ ಇರ್ತಾರೆ. ಅದೇ ರೀತಿ ಒಂದು ಹುಡುಗ ರ್ಯಾಪಿಡೋ ಮಾಡ್ತಾ ಇರ್ತಾನೆ, ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ತಾನೆ. ಬೆಳಗ್ಗೆ ಕಾಲೇಜ್ ಹೋಗ್ತಾನೆ, ರಾತ್ರಿ ಟೈಮ್ ಪಾರ್ಟ್ ಟೈಮ್ ಜಾಬ್ ಹೋಗ್ತಾನೆ. ರ್ಯಾಪಿಡೋನ ಅಂದರೆ ಈ ಪ್ಯಾಸೆಂಜರ್ನ ಪಿಕಪ್ ಡ್ರಾಪ್ ಮಾಡೋದೆಲ್ಲ ಗೊತ್ತಿದೆ. ಯಾಕೆಂದರೆ ಬೆಂಗಳೂರಲ್ಲಿ ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಆಟೋ ಕಾರು ಮಾಡಿಕೊಂಡ್ರೆ ನಾವು ಹೋಗೋ ಜಾಗಕ್ಕೆ ಸರಿಯಾದ ಸಮಯಕ್ಕೆ ತಲುಪಕ್ಕಾಗಲ್ಲ, ಟ್ರಾಫಿಕ್ ಇರುತ್ತೆ. ನಾವು ರ್ಯಾಪಿಡೋ ಹೋದರೆ ಬೈಕ್ ಬರುತ್ತೆ, ಬೇಗ ಎಲ್ಲೋ ಸಂದಿಗುಂದಿ ನುಗ್ಗಿಸ್ಕೊಂಡು ಹೊರಟಾಯ್ತಾನೆ ಅಂತ ಆಗಿದೆ. ರ್ಯಾಪಿಡೋನು ಸಹ ನಮ್ಮ ಕೋರ್ಟು ಓಡಿಸ್ಬೋದು ಅಂತ ಅವಕಾಶ ಕೊಟ್ಟರೆ ರ್ಯಾಪಿಡೋಗಳನ್ನ ಮಾಡ್ತಿದ್ದಾರೆ. ಈ ರ್ಯಾಪಿಡೋ ಇದೇ ರೀತಿ 18ನೇ ತಾರೀಕು ಒಂದು ಸಂಜೆ 9 ಗಂಟೆಗೆ ಒಂದು ರ್ಯಾಪಿಡೋ ಒಂದು ಹುಡುಗನಿಗೆ 9:09 ರ್ಯಾಪಿಡೋ ಬೀಳುತ್ತೆ. ಈ ಯುವಕಂಗೆ ಎಲ್ಲಿ ಪಿಕಪ್ಪು ಅಂತಂದರೆ ಸಾಕಾರ್ ನಗರ ಹತ್ರ ಬ್ಯಾಟ್ರಾಯಂಪುರ ಹತ್ರ ಒಂದು ಪಿಕಪ್ ಲೊಕೇಶನ್ ಬೀಳುತ್ತೆ. ಡ್ರಾಪ್ ಎಲ್ಲಿ ಚಿಕ್ಕಜಾಲದಿಂದ ಅಲ್ಲೆಲ್ಲೋ ನಿಯರ್ ಬೈ 15 ಕಿಲೋಮೀಟ್ರು. ಪಿಕಪ್ 1.5 ಕಿಲೋಮೀಟ್ರ್ ಇರ್ತಾವೆ ಇದ್ದಂಥ ಜಾಗದಿಂದ ಪಿಕಪ್ 1.5 ಕಿಲೋಮೀಟ್ರ್ ಇರುತ್ತೆ, ಡ್ರಾಪ್ 15 ಕಿಲೋಮೀಟ್ರ್ ಇರುತ್ತೆ. ಸರಿ ಆಯಿತು, ಕತ್ಲೆ ಅಲ್ವಾ, ಒಂದೆರಡು ಮಾಡ್ಕೊಂಡು ಹೋಗೋಣ, $200 ತೋರಿಸ್ತೈತೆ, ಹೋಗೋಣ ಅಂತ ಹೋಗ್ತಾನೆ. ಹೋದಂಥ ಪಿಕಪ್ ಪಾಯಿಂಟು ಒಂದು ಓಯೋ ರೂಮ್ಗಳು ಇರ್ತಾವಲ್ಲ, ಆ ಹೋಟೆಲು ಕೆಳಗಡೆ ಕಾಯ್ತಾ ಇರ್ತಾನೆ. ಅವ್ರಿಗೆ ಕಾಲ್ ಮಾಡ್ತಾನೆ, ಸರ್ ಕೆಳಗಡೆ ಬಂದಿದ್ದೀನಿ ಅಂತ. ಅವ್ರು ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಇವನು ಯಾರೋ ಪ್ಯಾಸೆಂಜರ್ ಬರ್ತಾರೆ ಅಂತ ಕಾಯ್ತಾ ಇರ್ತಾನೆ. ಆದರೆ ಬರೋಂಥ ಪ್ಯಾಸೆಂಜರ್ ಏನು ಅಂತಂದರೆ ಬೈಕ್ ಹತ್ಕೊಂಡು ಹೋಗಲ್ಲ, ಒಂದೊಂದು ಪಾರ್ಸಲ್ ಕೊಡ್ತಾನೆ. ಏನು ಅಂತಂದರೆ ಒಂದು ಸಿಗರೇಟ್ ಪ್ಯಾಕ್ ರೀತಿ ಒಂದು ಪ್ಯಾಕ್ ಮಾಡಿ ಕವರ್ ಪ್ಯಾಕ್ ಮಾಡಿ ಕೊಡ್ತಾನೆ. ಹುಡುಗ ಹೇಳ್ತಾನೆ, ಸರ್ ನೀವು ಬುಕ್ ಮಾಡಿರೋದು ಪ್ಯಾಸೆಂಜರು, ಪಾರ್ಸಲ್ ಅಲ್ಲ, ದಯವಿಟ್ಟು ಪಾರ್ಸಲ್ ಅಂತ ಚೇಂಜ್ ಮಾಡಿ, ಇಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ ಹೇಳ್ತಾನೆ. ಏನೋ ಒಂದು $10 $20 ಸೇರಿಸ್ಕೊಡ್ಬೋದು, ತೊಗೊಂಡು ಹೋಗೋಣ, ಏನು ಬೇರೆ ಏನೋ ಕೆಟ್ಟ ಕೆಲಸ ಮಾಡ್ತಾ ಇಲ್ವಲ್ಲ, ಅವ್ರು ಕೊಡೋಂಥ ಪಾರ್ಸಲ್ ತೊಗೊಂಡು ಹೋಗ್ತೀನಿ ಅಂತ ಹುಡುಗ ಒಪ್ಕೊತಾನೆ. ಆಯಿತು, ಹೇಳಿದ ತಕ್ಷಣ $250 ಫೋನ್ಪೇ ಮಾಡ್ತಾನೆ ಆ ಹುಡುಗ, ಯಾರು ಬುಕ್ ಮಾಡ್ರಂಥ ಹುಡುಗ. ಸರಿ ತಗೋತಾನೆ, ತಗೊಂಡು ಹುಡುಗ ಮುಂದಕ್ಕೆ ಹೋಗ್ತಾನೆ. ಸಿಗರೇಟ್ ಪ್ಯಾಕ್ ಅಂತ ನೋಡ್ತಾನೆ, ಕನ್ಫರ್ಮ್ ಆಗುತ್ತೆ ಅವನಿಗೆ, ಸಿಗರೇಟ್ ಪ್ಯಾಕ್ ಅಲ್ವಾ, ಇಲ್ಲಿಂದ 15 ಕಿಲೋಮೀಟ್ರ್ ದೂರ ಒಂದು ಸಿಗರೇಟ್ ಪ್ಯಾಕ್ 15 ಕಿಲೋಮೀಟ್ರಿಂದ ಬುಕ್ ಮಾಡಬೇಕಿತ್ತು ಅವರು, ಏನೋ ಮಿಸ್ ಆಗ್ತಾಯಿತ್ತಲ್ಲ ಅಂತ ಡೌಟ್ ಬಂದು ಆ ಪ್ಯಾಕ್ನ ಓಪನ್ ಮಾಡ್ತಾನೆ ಅಲ್ಲೇ. ಅಂದರೆ ಒಂದು ಸ್ವಲ್ಪ ದೂರ ಮೂವ್ ಆದ ತಕ್ಷಣ ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಅವನು ಕಣ್ಣು ಕಾಣಿಸೋದು ಒಂದೇನೋ ಬಿಳಿ ಪೌಡ್ರ್ ಥರ ಕಾಣಿಸುತ್ತೆ. ಅವನು ಡೌಟ್ ಬರುತ್ತೆ, ಸಿಗರೇಟ್ ಪ್ಯಾಕಲ್ಲಿ ಇದೇ ಥರ ಪೌಡ್ರ್ ಹಾಕಿದ್ದಾರೆ ಅಂತಂದರೆ ಏನೋ ಡ್ರಗ್ಸಿಕ್ಸ್ ಇರ್ಬೋದು ಅಂತ ಅನುಮಾನ ಬರುತ್ತೆ ಅವನಿಗೆ. ಕೂಡಲೇ 100 ಮತ್ತು 112 ಕರೆ ಮಾಡ್ತಾನೆ. ಏನೋ ಬ್ಯುಸಿ ಬರುತ್ತಲ್ಲ, ಏನೋ ಕನೆಕ್ಟ್ ಆಗೋಲ್ಲ. ಹುಡುಗನಿಗೆ ಡೌಟ್ ಇರುತ್ತೆ, ಯಾಕಂದರೆ ಒಬ್ಬ ಹುಡುಗ ವಿದ್ಯಾವಂತ ಹುಡುಗ, ಅವ್ನಿಗೇನೋ ಒಂದು ಇರುತ್ತೆ, ಡೌಟ್ ಇರುತ್ತೆ, ಏನು ಈ ಥರ ನಡೀತಿದೆಯಲ್ಲ, ಓಯೋ ರೂಮಿಂದ ಕಳಿಸ್ತಾರೆ ಅಂತ ಏನೋ ಒಂದು ಇರ್ಬೋದು ಅಂತ. ಸ್ವಲ್ಪ ಮುಂದೆ ಸಾಕ್ತಾನೆ, ಒಂದು 200-300 ಮೀಟ್ರ್ ಮತ್ತೆ ಬೈಕಲ್ಲಿ ಹೋಗ್ತಾನೆ. ಅಲ್ಲಿ ಗಸ್ತು ವಾಹನ ಅಂದರೆ 112 ನಿಂತಿರುತ್ತೆ ರೋಡಲ್ಲಿ. ಅವ್ರಿಗೂ ವಿಷಯ ಹೇಳ್ತಾನೆ, ಸರ್ ಈ ರೀತಿ ಒಂದು ಪಿಕಪ್ ಲೊಕೇಶನ್ಗೆ ಹೋದೆ, 15 ಕಿಲೋಮೀಟ್ರ್ ಡ್ರಾಪ್ ಇದೆ, ಈ ರೀತಿ ಒಂದು ಸಿಗರೇಟ್ ಪ್ಯಾಕ್ನ ಕೊಟ್ಟಿದ್ದಾರೆ, ಓಪನ್ ಮಾಡಿ ನೋಡ್ರೆ ಈ ಥರ ವೈಟ್ ಪೌಡ್ರ್ ಇದೆ ಸರ್, ನೋಡಿ ಅಂತ ಹೇಳ್ತಾನೆ. ನಮ್ಮ ಪೊಲೀಸರು 112 ಇದ್ದಂಥವ್ರು, ಹೌದಾ ಸ್ಪಂದನೆ ಕೊಟ್ಟು, ಹೌದಾ ಕೊಡಪ್ಪ ಇಲ್ಲಿ ನೋಡೋಣ ಅಂತೇಳಿ ಅವರು ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆಯನ್ನು ಮಾಡಿ ಇದು MDMA ಡ್ರಗ್ಸ್, ಇದು ಯಾರು ಕೊಟ್ಟಿದ್ದು ನಿನಗೆ ಅಂತ ಕೇಳ್ತಾರೆ. ಸರ್ ಈ ರೀತಿ ಪಿಕಪ್ ರ್ಯಾಪಿಡೋ ಮಾಡ್ತಾ ಇದ್ದೀನಿ ನಾನು, ಒಬ್ಬ ಸ್ಟೂಡೆಂಟು, ಡ್ರಾಪ್ ಲೊಕೇಶನ್ ಬಂದಿದೆ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, ಯಾರೋ ಇನ್ನೊಬ್ಬ ಸಿಬ್ಬಂದಿಗೆ ಫೋನ್ ಮಾಡಿಬಿಟ್ಟು ಇಲ್ಲಿ ಬಾರಪ್ಪ ಅರ್ಜೆಂಟು ಅಂತ ಹೇಳ್ತಾರೆ. ಡ್ಯೂಟಿಲಿ ಯಾರೋ ನೈಟ್ ಯಾರು ಇರ್ತಾರೋ ಕರ್ಸ್ಕೊತಾರೆ. ಕರ್ಸ್ಕೊಂಡು ಜೊತೇಲಿ ಈ ಹುಡುಗನ ಜೊತೇಲಿ ಬೈಕಲ್ಲಿ ನೀನು ಹಿಂದೆ ಕೂತ್ಕೋ, ಇವ್ರು ಗಾಡಿ ಓಡಿಸ್ತಾರೆ, ತಗೊಂಡೋಗಲ್ಲಿ ಡ್ರಾಪ್ ಮಾಡಿ ನೋಡೋಣ ಯಾರು ಐಟಮ್ ತಗೋತಾರೆ ಅಂತ. ಜೊತೇಲಿ ಇನ್ನಿಬ್ಬರು ಹೋಗ್ತಾರೆ ಪೊಲೀಸರು, ಅಂದರೆ ಇಬ್ಬರು ಪೊಲೀಸರು, ಈ ಹುಡುಗ ಸ್ಟೂಡೆಂಟ್ ಹೋಗ್ತಾರೆ. ಡ್ರಾಪ್ ಲೊಕೇಶನ್ಗೆ ಹೋದಾಗ ಅದೊಂದು ಜಾಗ ಇರುತ್ತೆ, ಡ್ರಾಪ್ ಲೊಕೇಶನಲ್ಲಿ ಫೋನ್ ಮಾಡ್ತಾರೆ, ಸರ್ ಬಂದಿದ್ದೀವಿ ಅಂತ. 6 ಜನ ಹುಡುಗರು ಬರ್ತಾರೆ ಈ ಏನು ಐಟಮ್ ಇತ್ತು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅದರಲ್ಲಿ ಒಂದಿಬ್ಬರು ಮೈನರ್ ಹುಡುಗರಂತೆ. ಕಲೆಕ್ಟ್ ಮಾಡ್ಕೊಂಡ ತಕ್ಷಣ ಹುಡುಗರು ಹೆಂಗೆ ಅಂತಂದರೆ ಫುಲ್ಲು ಜೋಶಲ್ಲಿ ಮತ್ತಲ್ಲಿರ್ತಾರೆ. ಈ ಪೊಲೀಸರಿಗೂ ಥ್ಯಾಂಕ್ಸ್ ಹೇಳ್ತಾನೆ, ಈ ಹುಡುಗನಿಗೂ ಥ್ಯಾಂಕ್ಸ್, ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ಸರ್ ತುಂಬ ಬೇಗ ತಂದು ಕೊಡ್ರಿ, ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾನೆ. ಅದು ಮೈನರ್ ಹುಡುಗ, ಒಂದು 15-16 ವರ್ಷ ಹುಡುಗ ಅಂತೆ. ಆ ಹುಡುಗ ಹೇಳೋಂಥದ್ದು ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಈ ಹುಡುಗಂಗೆ ಡೌಟ್ ಬರುತ್ತೆ, ಸರ್ ಹಿಡ್ಕೊಳ್ಳೋದಲ್ವ ಸರ್ ಅಂತಂದರೆ, ಬೇಡ ನನಗೆ ಕಾಲು ನೋವಿದೆ, ಅವ್ರು 6 ಜನ ಇದ್ದಾರೆ, ನಾನು ಇನ್ನೊಬ್ಬ ಪೊಲೀಸ್ ಇದ್ದಾರೆ, ನೋಡೋಣ ಆಮೇಲೆ ಪಿಕಪ್ ಲೊಕೇಶನ್ಗೆ ಹೋಗೋಣ ಏನಾಗಿದೆ ಅಂತ. ಮತ್ತೆ ರಿಟರ್ನ್ ಬರ್ತಾರೆ, ಎಲ್ಲಿ ಸಾಕಾನಗರ ಬ್ಯಾಟ್ರಾಯಂಪುರ ಹತ್ರ ಓಯೋ ರೂಮ್ ಇರುತ್ತಲ್ಲ, ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಹುಡುಗ ಅಲ್ಲೇ ನಿಂತ್ಕೋತಾನೆ, ಯಾಕಂದರೆ ಪೊಲೀಸವ್ರು ಬಂದವ್ರೆ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ನೋಡೋಣ ಏನು ಮಾಡ್ಬೋದು ಅಂತ. ರೂಮ್ ಒಳಗಡೆ ಹುಡುಗ ಹೋಗಲ್ಲ. ಪೊಲೀಸರು ಒಳಗಡೆ ಹೋಗ್ತಾ ಇದ್ದಂಗೆ ಈಚೆ ಬಂದು ಮತ್ತೆ CCTVನ ಆಫ್ ಮಾಡಿಸ್ತಾರೆ. ಒಳಗಡೆ ಇದ್ದಂತಹ ಹುಡುಗರು 7 ಜನ, ಅಂದರೆ ಈ ಓಯೋ ರೂಮದಲ್ಲಿ ಬುಕ್ ಆಗಿರೋದು 3 ಜನಕ್ಕೆ, 2 ಸ್ಟೂಡೆಂಟ್ ಅಂತ ಇವ್ರು ಅಂದ್ಕೊಂಡಿರ್ತಾರೆ. ಅದು ಸಹ ವೀಡಿಯೋ ಬರುತ್ತಲ್ಲಿ, ಒಪ್ಕೊತಾನೆ ಯಾರು ಓಯೋ ರೂಮೋನು, ನಾನು ಇಬ್ಬರಿಗೆ ಸರ್ ರೂಮ್ ಕೊಟ್ಟಿದ್ದು, ಅದು 7 ಜನ ಮಲಗಿದ್ದಾರೆ, ನಮ್ಗೆ ಗೊತ್ತೇ ಇಲ್ಲ, ನೀವು ಹೋಗಿದ್ದಕ್ಕೆ ಗೊತ್ತಾಗಿದ್ದು ಅಂತ. 6-7 ಜನ ಮಲಗಿರ್ತಾರೆ. ಕರ್ಕೊಂಡು ಬರ್ಬೇಕಾದ್ರೆ CCTV ಆಫ್ ಮಾಡ್ತಾರೆ. ಹುಡುಗ ಕೇಳ್ತಾನೆ, ಸರ್ ಯಾಕೆ ಆಫ್ ಮಾಡಿದ್ರಿ CCTVನ,
ಅಂತ ಅನುಮಾನದಲ್ಲಿ ಕೇಳ್ತಾನೆ. ಆಗ ಸಿಬ್ಬಂದಿಗಳು ಕೂಡ ಪೊಲೀಸ್ ಸಿಬ್ಬಂದಿಗಳು ಉತ್ತರ ಕೊಡೋದು, ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗುತ್ತೆ, ಬೇಡ, ಅದಕ್ಕೆ ಆಫ್ ಮಾಡಿದ್ದೀವಿ, ಏನು ತೊಂದರೆ ಇರು ಅಂತ ಹೇಳ್ತಾರೆ. CCTV ಆಫ್ ಆಗುತ್ತೆ. ಆಫ್ ಆದಮೇಲೆ ಆ ಹುಡುಗ ಜೊತೆಯಲ್ಲಿ 2 ಬ್ಯಾಗ್ ಅಂತೆ, 2 ಬ್ಯಾಗು ಮತ್ತು 6 ಜನ ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ. 6 ಜನನ 7 ಜನ ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಮಧ್ಯರಾತ್ರಿ ಆಗಿರುತ್ತೆ. ಹುಡುಗ ಸರಿ ಆಯಿತು ಮನೆಗೆ ಹೋಗ್ತಾನೆ, ಸ್ಟೇಷನ್ಗೆ ಹೋಗೈತೆ ಅಂತ. ಭಾನುವಾರ ಬೆಳಿಗ್ಗೆ ಸಂಡೇ ಅಲ್ವಾ, ರಜಾ ಅಲ್ವಾ, ಹುಡುಗ ನನಗೇನು ಫೋನ್ಗೇನು ಬರುತ್ತಾ. ಅದಾದ ಮೇಲೆ ಆ ಒಯ್ಯರು ಹೇಳ್ತಾರೆ, ಎಂಕ್ವೈರಿ ಕರಿತೀವಿ ಬರಬೇಕು ಅಂತ ಬೇರೆ ಹೇಳ್ತಾರೆ ಪೊಲೀಸರು. ಹೌದಲ್ವಾ, ಇದು ಒಳ್ಳೆ ಕೆಲಸ, ನಾನು ಒಳ್ಳೆ ಸಾಧನೆ ಮಾಡಿದ್ದೀನಿ ಅಂತ ಹುಡುಗ ಅಂದ್ಕೊಂಡಿರ್ತಾನೆ. ಸರಿ, ಭಾನುವಾರ ಆಯಿತು. ಭಾನುವಾರ ಬೆಳಗ್ಗೆ ಫೋನ್ ಬರುತ್ತೆ ಅಂತ ಕಾಯ್ತಾನೆ, ಬರಲ್ಲ. ಸಂಡೇ ರಜಾ ಇರುತ್ತೆ, ಕೋರ್ಟು ರಜೆ ಇರುತ್ತೆ, ಮೇ ಬಿ ಸೋಮವಾರ ಫೋನ್ ಮಾಡ್ಬೋದು ಅಂತ ಹುಡುಗ ಅಂದ್ಕೊಂಡಿರ್ತಾನೆ. ಸೋಮವಾರ ಬೆಳಗ್ಗೆ ಫೋನ್ ಬರುತ್ತೆ. ಯಾರು, ಈ ಹುಡುಗಂಗೆ ಫೋನ್ ಬರುತ್ತೆ. ಯಾರು ರ್ಯಾಪಿಡೋ ಏನು ಚಲಾಯಿಸಿದ ಹುಡುಗಂಗೆ ಫೋನ್ ಬರುತ್ತೆ ಸ್ಟೇಷನಿಂದ. ಯಾರು ಇವಾಗ ಕಲೆಕ್ಟ್ ಮಾಡ್ಕೊಂಡಿದ್ದ ಪೊಲೀಸರು ನಂಬರ್ ತೊಗೊಂಡಿರ್ತಾರಲ್ಲ, ಅವ್ರು ಫೋನ್ ಮಾಡ್ತಾರೆ, ಸ್ಟೇಷನ್ ಹತ್ರ ಬಾಪ್ಪ, ಚಿಕ್ಕಜಾಲ ಸ್ಟೇಷನ್ ಹತ್ರ ಬಾ ಅಂತ. ಹುಡುಗ ಸ್ಟೇಷನ್ ಹತ್ರ ಹೋಗಿ, ಸರ್ ಸ್ಟೇಷನ್ ಹತ್ರ ಬಂದಿದ್ದೀನಿ ಸರ್, ಅಲ್ಲೋಗೊಬ್ಬರನ್ನ ಮೀಟ್ ಮಾಡು ಅಂತ ಹೇಳ್ತಾರೆ. ASI ಇದ್ರೆ ಮೀಟ್ ಮಾಡು ಅಂದ್ರೆ, ಸರ್ ಎಲ್ಲ ಊಟಕ್ಕೆ ಹೋಗಾರ ಸರ್ ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಇನ್ನೊಬ್ರು ಫೋನ್ ಕೊಟ್ಟಾಗ ಒಂದು 3,000 ರೂಪಾಯಿ ಕೊಟ್ಟು ಕಳಿಸ್ಬಿಡಿ ಹುಡುಗಂಗೆ ಅಂತ ಹೇಳ್ತಾರೆ. ಅದು ಸಹ ಆಡಿಯೋ ರೆಕಾರ್ಡ್ ಇದೆ. ನಾವು ಯಾವುದೇ ಇಲ್ಲಿ ಊಹಾಟೋಪಗಳು ಹೇಳ್ತಾ ಇಲ್ಲ ಅಥವಾ ಯಾರ ಮೇಲೂ ಗೂಬೆ ಕೂರಿಸ್ತಾ ಇಲ್ಲ. ಆಡಿಯೋ ರೆಕಾರ್ಡ್ ಇದ್ದಾವೆ. ಹೇಳ್ತಾರೆ ಅವರು ಪೊಲೀಸರು, ನನ್ನ ತಲೆ ಐತೆ 3,000 ರೂಪಾಯಿ ಅಂತ ಹೇಳ್ತಾರೆ. ಸರಿ, ಮತ್ತೆ ಅದಾದಮೇಲೆ 5,000 ರೂಪಾಯಿ ಕ್ಯಾಶನ್ನು ಒಬ್ಬರು ASI ಹೆಡ್ ಕಾನ್ಸ್ಟೇಬಲ್ ಕೊಟ್ಟು, ಆ ಹೆಡ್ ಕಾನ್ಸ್ಟೇಬಲ್ ಇವನು ಕೊಡ್ತಾನೆ. ಹುಡುಗನ ಖುಷಿ, ಏನೋ 5,000 ಕೊಟ್ರಲ್ಲಪ್ಪ, ಗೊತ್ತಿಲ್ಲ ಏನಕ್ಕೆ ಕೊಟ್ಟರು ಅಂತ ಗೊತ್ತಿಲ್ಲ, ಏನೋ ಖುಷಿಯಿಂದ ಕೊಟ್ಟಿರ್ಬೋದು ಅಂತ ಜೇಬ್ ಹಾಕಂತಾನೆ. ಜೇಬ್ ಹಾಕ ಬಂದು ಈಚೆ ಬಂದು ಫೋನ್ ಮಾಡ್ತಾನೆ, ಸರ್ 5,000 ಕಾಸು ಕೊಟ್ಟರು ಸರ್ ಅಂತ. ಅದಾದಮೇಲೆ ಹೇಳೋಂಥ ವ್ಯಕ್ತಿ ಏನು ಗೊತ್ತಾ, ಈ ಸ್ಟಾಫ್ ಪೊಲೀಸ್ ಸಿಬ್ಬಂದಿ ಏನಂತ ಹೇಳ್ತಾನೆ ಅಂದರೆ, ಈ ವಿಷಯನ ಯಾರಿಗೂ ಹೇಳಬೇಡ, ಈ ರೀತಿ ನಿಂಗೆ ಏನಾದರೂ ನೀನು ರ್ಯಾಪಿಡೋ ಮಾಡಬೇಕಾದ್ರೆ ಯಾರು ಅನುಮಾನ ಬಂದರೆ ಅಥವಾ ಈ ಥರ ಪಾರ್ಸಲ್ ಬಂದರೆ ನೀನು ಓಪನ್ ಮಾಡಿ ನೋಡು, ನಾವಿದ್ದೀವಿ, ತಲೆ ಕೆಡಿಸ್ಕೊಂಬಿಡ, ಅನುಮಾನ ನಮ್ಗೆ ಇನ್ಫಾರ್ಮ್ ಮಾಡು, ಎಲ್ಲೇ ಬೆಂಗಳೂರು ಎಲ್ಲೇ ಇರಲಿ ನೀನು ನಮ್ಗೆ ಇನ್ಫಾರ್ಮ್ ಮಾಡು, ನಾವು ಬರ್ತೀವಿ ಅಂತ ಹೇಳ್ತಾರೆ. ಹುಡುಗಂಗೆ ಅರ್ಥ ಆಗಲ್ಲ. ಯಾಕೆಂದರೆ ಇವತ್ತು ಕಳ್ಳತನ ಆಗಿದೆ ಸರ್ ಕಂಪ್ಲೇಂಟ್ ಕೊಡೋಕೆ, ಎಲ್ಲಿ ಕದ್ರು, ಯಾರು ಕದ್ರು, ನಮ್ಮ ಲಿಮಿಟು ಬರಲ್ಲ ಅಂತಾರೆ ಪೊಲೀಸವರು. ಆದರೆ ಈ ಪೊಲೀಸರು ಏನಪ್ಪ, ಎಲ್ಲಿದ್ದರೂ ನನಗೆ ಫೋನ್ ಮಾಡು ಅಂತ ಹೇಳ್ತಾರಲ್ಲ ಅಂತ ಅನ್ಕೊಂತಾನೆ. ಸರಿ ಆಯಿತು, ವಾಪಸ್ ಬರ್ತಾನೆ. ಆದರೆ ಒಂದು ದಿನ ಕಳೆದ ಮೇಲೆ, ಮಂಗಳವಾರ ಬುಧವಾರ ಕಳೆದ ಮೇಲೆ ಹುಡುಗಂಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಬೇಡ ಬ್ರೋ ಅನ್ನೋಂಥ ಒಂದು ಅಭಿಯಾನ ಸರ್ಕಾರ 100 ಕೋಟಿ ವೆಚ್ಚದಲ್ಲಿ ಮಾಡಿ ಒಂದಷ್ಟು ಇನ್ಫ್ಲೂಯೆನ್ಸರ್ಗಳನ್ನ ಮಾಡಿಕೊಂಡು ಯುವಕರಿಗೆ ಜಾಗೃತಿಯನ್ನು ಮೂಡಿಸ್ಕೊಂಡು, ಯಾರೂ ಸಹ ಯುವಕರು ದುಶ್ಚಟಗಳಿಗೆ ಒಳಗಾಗಬೇಡಿ, ಡ್ರಗ್ಸ್ ಮುಕ್ತ ದೇಶ ಮಾಡಬೇಕು, ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ. ಆದರೆ ಇಲ್ಲಿ ನಾನು ಇಷ್ಟು ಹಿಡ್ಕೊಟ್ಟಿದ್ದೀನಿ, ಎಷ್ಟು kg ಸಿಕ್ತು, ಬ್ಯಾಗ್ ಎತ್ಕೊಂಡೋದ್ರು, ಯಾಕೆ ಎಲ್ಲೂ ಸಹ ಒಂದು ಕಮಿಷನರ್ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಅಥವಾ ಯಾವ ಮಾಧ್ಯಮದಲ್ಲೂ ಬರ್ತಾ ಇಲ್ಲ ಅಂತ ಕನ್ಫ್ಯೂಷನ್ ಆಗುತ್ತೆ ಹುಡುಗಂಗೆ. ಕನ್ಫ್ಯೂಷನ್ ಆಗಿ ಈ ಏನು ಒಂದು ಸಂಘಟನೆಯವ್ರನ್ನ ಭೇಟಿ ಮಾಡ್ತಾನೆ. ಆದರೆ ಇವತ್ತು ಒಂದು ವಿಷಯ ಏನಪ್ಪ ಅಂತಂದರೆ, ನಿಜವಾಗ್ಲೂ ಸಹ ಪೊಲೀಸರು FIR ಮಾಡಿದ್ರಾ ಇಲ್ವಾ ಅನ್ನೋಂಥದ್ದು. ಆದರೆ ನಿಜವಾಗ್ಲೂ ಸಹ ನಮ್ಮ ಪೊಲೀಸರು FIR ಮಾಡಿದ್ರು. 19ನೇ ತಾರೀಕೆ FIR ಮಾಡಿದ್ರು. ಯಾಕಂದರೆ ನಮ್ಮ ದಕ್ಷ ಅಧಿಕಾರಿಗಳಲ್ವಾ, ಈ ರೀತಿ ವಿಚಾರಗಳನ್ನು ಯಾವುದೇ ರೀತಿಯಾಗಿ ಮೋಸವನ್ನು ಮಾಡುವಂಥ ಕೆಲಸಗಳನ್ನ ಮಾಡಲ್ಲ. FIR ಮಾಡಿದ್ರು. FIR ಯಾವ ರೀತಿ ಮಾಡಿದ್ರು ಅದು ತುಂಬ ಮುಖ್ಯ. ಯಾಕಂದರೆ ಹುಡುಗಂಗೆ ಇಲ್ಲಿವರೆಗೂ ಸಹ FIR ಆಗಿದೆ ಅಂತ ಗೊತ್ತಿರಲಿಲ್ಲ. FIR ಈ ರೀತಿ ಆಗಿದೆ ಅಂತಂದರೆ ಹುಡುಗ ತಲೆ ಚೆಚ್ಕೊತಾನೆ. ಯಾಕಂದರೆ ಯಾವ ರೀತಿ FIR ಅಂದರೆ, ಯಾವ ಸಿನಿಮಾ ಡೈರೆಕ್ಟ್ರು ಸಹ ಇವರು ಮುಂದೆ ಸುಮ್ಮನೆ ಮಂಡಿ ಊರಿನ ಕೂತ್ಕೋಬೇಕು. ಏನಪ್ಪ ಅಂತಂದರೆ 19ನೇ ತಾರೀಕು ಅಂದರೆ ಒಬ್ಬ ಸಿಬ್ಬಂದಿ ಕೊಟ್ಟರಂಥ ಹೇಳಿಕೆ FIR-ಅಲ್ಲಿ, 19ನೇ ತಾರೀಕು ಒಬ್ಬ ಸಿಬ್ಬಂದಿ ಸ್ಟೇಷನ್ಗೆ ಬರ್ತಾರೆ. ಯಥಾವತ್ತು ಸ್ಟೇಷನ್ಗೆ ಡ್ಯೂಟಿಗೆ ಬರ್ತಾರೆ. ಭಾನುವಾರ ಬೆಳಿಗ್ಗೆ ಸ್ಟೇಷನ್ಲಿದ್ದಂಥ SHO ಏನಂತ ಹೇಳ್ತಾರೆ, ಇವತ್ತು ಸಂಡೇ, ಯುವಕರು ಅಲ್ಲಿ ಇಲ್ಲಿ ಗಾಂಜಾ ಡ್ರಗ್ಸ್ ಅಂತ ಓಡಾಡ್ತಾ ಇರ್ತಾರೆ, ಪಬ್ಲಿಕ್ ಜಾಸ್ತಿ ಓಡಾಡ್ತಾ ಇರ್ತಾರೆ, ಒಂದಷ್ಟು ರೌಂಡ್ಸ್ ಜಾಸ್ತಿ ಹಾಕ್ರಪ್ಪ ನೀವು ಇವತ್ತು ಅಂತ ಹೇಳ್ತಾರೆ. ಇದು FIR-ಅಲ್ಲಿ ಮೆನ್ಷನ್ ಆಗಿರೋಂಥದ್ದು ವಿಷಯ, ಈ ರೀತಿ ಕತೆ ಕಟ್ಟಿರೋದಂಥದ್ದು ವಿಷಯ. ಹೋಗಿ ರೌಂಡ್ಸ್ ಹಾಕೊಂಬನ್ನಿ ಅಂತ. ಅದೇ ರೀತಿ ಇಬ್ಬರು ಪೊಲೀಸವರು ರೌಂಡ್ಸ್ ಹಾಕಕ್ಕೆ ಹೋಗ್ತಾರೆ. ಅಕ್ಕಯ್ಯ ಬೆಟ್ಟ, ಏನು ಚಿಕ್ಕಜಾಲ ಲಿಮಿಟಲ್ಲಿ ಅಕ್ಕಯ್ಯ ಬೆಟ್ಟ ಅಂತ ಬರುತ್ತೆ, ಆ ಲಿಮಿಟಲ್ಲಿ ಒಂದು 5 ಜನ ಅಥವಾ 6 ಜನ ಹುಡುಗರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರ್ತಾರೆ ಆ ಬೆಟ್ಟದ ಹತ್ರ ಸುತ್ತಮುತ್ತ ಅಂತ ಹೇಳ್ತಾರೆ. ಅದಾದಾಗ ಈ ಪೊಲೀಸವ್ರು ಏನು ಮಾಡ್ತಾರೆ, ಈ ಸಿಬ್ಬಂದಿಗಳು ಹೋಗಿ ಅವ್ರನ್ನ ಹಿಡ್ಕೊತಾರೆ, ಕೇಳ್ತಾರೆ ಏನು ಹಿಂಗೆ ಓಡಾಡ್ತಾ ಇದೆಯಾ ಅಂತ. ಆಗ ಅವರು ತೊದಲು ಮಾತಾಡ್ತಾರಂತೆ, ಅಂದರೆ ಡ್ರಗ್ಸ್ ತಗೊಂಡಿರ್ತಾರೆ, ತೊದಲು ಮಾತಾಡ್ತಾರಂತೆ. ಆವಾಗ ಇವ್ರಿಗೆ ಡೌಟ್ ಬರುತ್ತೆ, ನಮ್ಮ ಸೂಪರ್ ಕಾಪ್ಗಳಿಗೆ ಡೌಟ್ ಬರುತ್ತೆ, ಏನು ಇವನೇನೋ ಡ್ರಗ್ಸ್ ತೊಗೊಂಡಿರ್ಬೋದು ಅಥವಾ ಗಾಂಜಾ ಹೊಡೆದಿರ್ಬೋದು ಅಂತ ಕರ್ಕೊಂಡು ಸ್ಟೇಷನ್ಗೆ ಬರ್ತಾರೆ. SHO ಹೇಳ್ತಾರೆ, ಸರ್ ಈ ರೀತಿ ಓಡಾಡ್ತಾ ಇದ್ರು ಅಕ್ಕಯ್ಯ ಬೆಟ್ಟದಲ್ಲಿ, ಅದಕ್ಕೆ ಕರ್ಕೊಬಂದ್ವಿ ಅಂತ. SHOಗಳು ಸಹ ಈ ನಮ್ಮ SHO ಸ್ಟೇಷನು ಯಾರಿದ್ರು ಇನ್ಚಾರ್ಜು ಅವ್ರು ಹೇಳ್ತಾರೆ, ಇಲ್ಲ ರೀ ಇವನೇನೋ ನೋಡೋ ಡೌಟ್ ಬರುತ್ತೆ, ಇಲ್ಲೇ ಸಂತೋಷ್ ಹಾಸ್ಪಿಟ್ಲ್ ಪಕ್ಕದಲ್ಲಿದೆ, ಒಂದು ಮೆಡಿಕಲ್ ಮಾಡಿಸ್ಬೋಣ ಅಂತ ಹೇಳ್ತಾರೆ. ಸರಿ ಆಯಿತು, ಮೆಡಿಕಲ್ ಮಾಡಿಸೋಣ, ಕರ್ಕೊಂಡೋಗಿ ಮೆಡಿಕಲ್ನ ಮಾಡಿಸಿದ್ರೆ ಇವರು ಡ್ರಗ್ಸ್ ಸೇವನೆ ಮಾಡೋದು ಸತ್ಯ ಅಂತ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಬಂದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ, ನಮ್ಮ ಪೊಲೀಸರು ಹೌದು ದೃಢಪಟ್ಟಿದೆ ಅಂತ FIR ಮಾಡಿಕೊಂಡ್ರು. ಏನಂತ 21B ಹಾಕ್ಕೊಂಡು ಆ್ಯಕ್ಟ್ ಪ್ರಕಾರ, NDPS ಆ್ಯಕ್ಟ್ ಪ್ರಕಾರ ಹೌದು ಇವರು ಡ್ರಗ್ಸ್ನ ಸೇವನೆ ಮಾಡಿದ್ದಾರೆ ಅಂತ ಹೇಳಿ
ಇವ್ರನ್ನ ಕರ್ಕೊಬಂದು ನೋಟಿಸ್ ಕೊಟ್ಟು ಬಿಟ್ಬಿಟ್ರಂತೆ. ಅಂದರೆ ಎಷ್ಟು ಸಿನಿಮೀಯವಾಗಿ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಈ ಹುಡುಗ ಹೇಳೋ ಸತ್ಯ ಆಗಿದ್ರೆ, ಅಥವಾ ಆ ಬ್ಯಾಗಲ್ಲಿ ನಿಜವಾಗ್ಲೂ ಡ್ರಗ್ಸ್ KG ಗಟ್ಟಲೆ ಇತ್ತಾ ಅಥವಾ ಏನಿತ್ತು, ನಿಜವಾಗ್ಲೂ ಆ ಬ್ಯಾಗ್ ಎತ್ಕೊಬಂದಾಗ ಲಾಡ್ಜಿಂದ CCTV ಏನಕ್ಕೆ ಆಫ್ ಮಾಡಿಸಿದ್ರು? CCTV ಆಫ್ ಆಗಿದ್ದು ಪರವಾಗಿಲ್ಲ, ಇನ್ವೆಸ್ಟಿಗೇಷನ್ ತೊಂದರೆ ಆಯಿತು ಅಂತ ಅಂದ್ಕೊಳ್ಳೋಣ. ಆ ಬ್ಯಾಗಲ್ಲಿ ಏನಿತ್ತು? ಮೊಬೈಲ್ ಇತ್ತಾ, ಬಟ್ಟೆ ಇತ್ತಾ, ಡ್ರಗ್ಸ್ ಇತ್ತಾ, ದುಡ್ಡಿತ್ತಾ? ಯಾರಿಗ್ರಿ ಗೊತ್ತು? ಏನಕ್ಕೆ ಆಫ್ ಮಾಡಿಸಿದ್ರು? ಸರಿ, ಅದು ನಿಜನೇ ಆಗಿದ್ರೆ ಇವತ್ತು ನಮ್ಮ ಸ್ಟೇಷನ್ ಕೇಳಿದಾಗ ಹೇಳ್ಬೋದು, ನಮ್ಮಲ್ಲೂ CCTV ಇದೆ, ಆ ಬ್ಯಾಗ್ ಬಂದಾಗ CCTV ರೆಕಾರ್ಡ್ ಆಗಿರುತ್ತೆ, ನೀವು ಪರಿಶೀಲನೆ ಮಾಡ್ಕೊಳ್ಳಿ, ನಮ್ಮ ಉನ್ನತ ಅಧಿಕಾರಿಗಳಿಗೂ ಹೇಳಿದ್ದೀವಿ ಅಂತ. ನಮ್ಮ ಪ್ರಶ್ನೆ ಏನು ಅಂತಂದರೆ, ಬ್ಯಾಗಲ್ಲಿ ಮೊಬೈಲೇ ಇರ್ಬೋದು ಅಥವಾ ಹಳೆ ಬಟ್ಟೆನೇ ಇರ್ಬೋದು, ಸತ್ಯ, ನಾವು ಯಾರು ಸುಳ್ಳು ಅಂತ ಹೇಳ್ತಲ್ಲ. ಆದರೆ ನೀವು ಮಾಡಿರೋಂಥ FIR ಯಾಕೆ ಸಿನಿಮೀಯವಾಗಾಯಿತು? ಆ ಹುಡುಗ, ರ್ಯಾಪಿಡೋ ಮಾಡೋಂಥ ಹುಡುಗ ಈ ರೀತಿ ಡ್ರಗ್ಸ್ನ ಕೊಡ್ತಾರೆ ಒಂದು ಪಾಕೆಟಲ್ಲಿ, ತಗೊಂಡೋಗಿ ಡ್ರಾಪ್ನ ಮಾಡ್ತಾನೆ. ಅವನು ಕಾನೂನು ಅರಿವನ್ನ ತಿಳ್ಕೊಂಡು ಏನೋ ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ಹೇಳೋಂಥ ಹುಡುಗನ್ನ ನೀವು ಅದೇ ರೀತಿ ತಗೊಂಡು ರ್ಯಾಪಿಡೋನ ಯಾಕೆ ಎನ್ಕ್ವೈರಿ ಮಾಡಲಿಲ್ಲ? ರ್ಯಾಪಿಡೋರಿಗೆ ಯಾಕೆ ಮುನ್ನೆಚ್ಚರಿಕೆ ಕೊಡಲಿಲ್ಲ? ನಿಮ್ಮ ಅಪ್ಲಿಕೇಶನಲ್ಲಿ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದೆ ಅಂತ ನೀವು ಯಾಕೆ ಎಚ್ಚರಿಕೆ ಕೊಡಲಿಲ್ಲ? ಯಾಕೆ ನೋಟಿಸ್ ಕೊಡಲಿಲ್ಲ? ನಿಮಗೆ ಬಂದಂತೆ ನೀವು ನಿಮ್ಮ ಸಿನಿಮಾ ರೀತಿಯಲ್ಲಿ ನೀವು ಸಿನಿಮೀಯವಾಗಿ ಕತೆ ಬರ್ಕೊಂಡು ನೀವೇ ಹೀರೋಗಳಾಗ್ಬಿಟ್ರೆ, ಈ ಹುಡುಗ ಸಾಮಾಜಿಕವಾಗಿ ಒಂದಿಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡೋಂಥ ಹುಡುಗ ಏನಾಗಬೇಕು? ಆ ಹುಡುಗನ ನೋಡಿರ್ತಾರೆ, ಅವರು ಡ್ರೆಸ್ ತಗೊಂಡವರು ನೋಡಿರ್ತಾರೆ, ಕೊಟ್ಟವರು ನೋಡಿರ್ತಾರೆ. ನಾಳೆ ಏನಾದರೂ ಒಂದು ಜೀವಕ್ಕೆ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾರು ಹೊಣೆ? ಆ ಹುಡುಗನ ರಕ್ಷಣೆ ಕೊಡಬೇಕಲ್ವ? 3,000 ಕೊಟ್ಬಿಟ್ರೆ ಅಥವಾ 5,000 ಕೊಟ್ಬಿಟ್ರೆ ಆ ಹುಡುಗಂಗೆ ಸಾಕಾದು. ಅದರಲ್ಲಿ ಬೇರೆ ಹೇಳ್ತೀರಾ ಯಾರಿಗೂ ಹೇಳಬೇಡ ವಿಷಯ. ಯಾಕೆ ಹೇಳಬಾರ್ದು? ಒಂದಿಷ್ಟು ಅಧಿಕಾರಿಗಳು ಈ ರೀತಿ ಮಾಡೋದ್ರಿಂದ ನಿಯತ್ತಾಗಿ, ನಿಷ್ಕಲ್ಮಶವಾಗಿ, ಪಕ್ಷಾತೀತವಾಗಿ ಕೆಲಸ ಮಾಡೋಂಥ ನಿಷ್ಠಾವಂತ ಪೊಲೀಸ್ಗಳಿಗೆ ಇಂಥ ಸಿಬ್ಬಂದಿಗಳಿಂದ ಒಂದು ಕಪ್ಪು ಚುಕ್ಕೆ ಅಲ್ವಾ? ಕರ್ನಾಟಕದಲ್ಲಿ ಗೃಹ ಸಚಿವರು ಹೇಳಿಕೆಯನ್ನು ಕೊಡ್ತಾರೆ, ನಾನು ಮೊದಲನೇ ಬಾರಿಗೆ ಗೃಹ ಸಚಿವನಾಗಿದ್ದೇನೆ, ನಾನು ಈ ರೀತಿಯ ಕೃತ್ಯಗಳನ್ನು ಅಥವಾ ನನ್ನ ಇಲಾಖೆಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರವನ್ನು ಸಹಿಸಲ್ಲ ಅಂತ. ಇದು ಏನು ಸ್ವಾಮಿ? ಭ್ರಷ್ಟಾಚಾರವನ್ನು ಸಹಿಸಲ್ಲ ಅಂತಂದರೆ ಇದು ಏನು? ನಿಮ್ಮ ಇಲಾಖೆಯ ಸಿಬ್ಬಂದಿಗಳು ಈ ಕಳ್ಳ ಏನೋ ಬೆಕ್ಕು ಕಳ್ಳ ಆಟ ಆಡುತ್ತಲ್ಲ, ಆ ರೀತಿ ಆಡ್ತಾ ಇದ್ದಾರಲ್ಲ, ಇದಕ್ಕೆ ಯಾರು ಹೊಣೆ? ಈ ರೀತಿ ನೋಡಿದ್ರೆ ನಾಳೆ ಸಾರ್ವಜನಿಕರು ಯಾವ ಧೈರ್ಯದ ಮೇಲೆ ನಿಮಗೆ ಬಂದು ದೂರು ಕೊಡ್ತಾರೆ? ಸತ್ಯ ತೋರಿಸ್ತಿರೋ, ಸುಳ್ಳು ತೋರಿಸ್ತಿರೋ? ನಾವು ಹೇಳೋದೇ ಒಂದು, FIR ದಾಖಲಾಗೋದೇ ಒಂದು. ನಾವು ನೋಡ್ತಾ ಇರ್ತೀವಿ ಏನು ಅಂತಂದರೆ, ಪ್ರತಿ ಸ್ಟೇಷನಲ್ಲಿ ಬೋರ್ಡ್ಗಳನ್ನ ಹಾಕಿರ್ತೀವಿ, ಏನಂತಂದರೆ ಸಾರ್ವಜನಿಕರ ಹಿತಾಸಕ್ತಿ ನಮ್ಮ ಹೊಣೆ, ಸಾರ್ವಜನಿಕರಿಗೋಸ್ಕರ ನಾವಿದ್ದೀವಿ ಅಂತ. ನಿಜವಾಗ್ಲೂ ಸಹ ಎಲ್ಲ ಪೊಲೀಸರಿಗೂ ಅಂತಲ್ಲ, ಕೆಲವು ಪೊಲೀಸರಿಗೆ ಹೇಳೋಣ, ನಿಜವಾಗ್ಲೂ ನಿಮ್ಮ ಮನಸ್ಸಾಕ್ಷಿಗಳಿಗೆ ನೀವು ನೇರವಾಗಿ ಹೇಳಿ, ಯಾವ ಸಾರ್ವಜನಿಕ ಒಬ್ಬ ಪೊಲೀಸ್ ಸ್ಟೇಷನ್ ಒಳಗಡೆ ಬಂದರೆ ನೀವು ಗೌರವಯುತವಾಗಿ ನಡೆಸ್ಕೊಡ್ತೀರಾ? ನಿಮ್ಮ ಸ್ಟೈಲೇ ಚೇಂಜ್ ಆಗುತ್ತೆ, ಮಾತಾಡೋ ಸ್ಟೈಲು. ಎಲ್ಲಿಗೆ ಹೋಗಿದ್ಯಾ, ಏನು ಬೇಕು, ಕೂತ್ಕೊ ಬರ್ತಾನೆ. ಯಾಕೆ? ಸರ್ಕಾರದ ಟ್ಯಾಕ್ಸ್ ನಿಮಗೆ ಪೇಮೆಂಟ್ ಆಗಿ ಬರುತ್ತೆ, ಪ್ರತಿ ತಿಂಗಳು ನಿಮಗೆ ವೇತನ ಬರುತ್ತೆ, ನಿಮಗೆ ಗೌರವ ಸಿಗುತ್ತೆ. ಯಾರು ಸಾರ್ವಜನಿಕರು ನಿಮ್ಮ ಖಾಕಿ ಬಟ್ಟೆಗೆ ನೋಡಿದ ತಕ್ಷಣ ಒಂದು ಗೌರವ ಕೊಡ್ತಾನೆ. ಏನಕ್ಕೆ ಅಂತಂದರೆ, ನಮ್ಮ ಜವಾಬ್ದಾರಿ ನಿಮ್ಮ ಮೇಲಿದೆ, ನಾವು ನಿಮಗೆ ಗೌರವ ಕೊಡಬೇಕು ಅಂತ. ಆದರೆ ನೀವು ಮಾಡ್ತಾ ಇರೋಂಥ ಕೆಲಸ ಏನು? ನೀವು ಮಾಡೋ ಅಂಥ ಕೆಲಸದಿಂದ ಇವತ್ತು ನೂರಾರು ಪೊಲೀಸರಿಗೆ ಕೆಟ್ಟ ಹೆಸರಲ್ವಾ? ನಿಮ್ಮ ಇಲಾಖೆಗೆ, ಅದರಲ್ಲೂ ಸಹ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಆಗೋದಲ್ವ? ನೀವು ಏನು ಕೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ಗೃಹ ಸಚಿವರಿಗೆ ಈ ಕೇಸು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಯಾರು ಇಲ್ಲಿ ದ್ರೋಹಿಗಳು ಅಥವಾ ಯಾರು ಇಲ್ಲಿ ಕಂಪ್ಲೇಂಟ್ ಮಾಡಿದಂಥವ್ರು ನಿಜವಾಗ್ಲೂ ಮಾಡಿದಾರ, ಈ ಹುಡುಗನ ಪರೀಕ್ಷೆ ಮಾಡಿ. ಈ ಹೇಳಿಕೆ ಕೊಡೋಂಥ ಹುಡುಗ ಯಾವುದಾದ್ರೂ ಒಂದು ಸುಳ್ಳು ಹೇಳಿದ್ರೆ ನೀವು ಆ್ಯಕ್ಷನ್ ತಗೊಳ್ಳಿ. ಆ ಹುಡುಗ ಪ್ರತಿಯೊಂದಕ್ಕೂ ಆಧಾರ ಕೊಡ್ತಿದ್ದಾನೆ, ಫೋನ್ ರೆಕಾರ್ಡ್ ಕೊಡ್ತಿದ್ದಾನೆ, ಬುಕ್ಕಿಂಗ್ ಆಗಿರೋದು ಸಾಕ್ಷಿ ತೋರಿಸ್ತಿದ್ದಾನೆ, CCTV ಫೂಟೇಜ್ ಸಹ ತೋರಿಸ್ತಿದ್ದಾನೆ. ಆದರೆ ನೀವು ಏನೇ ಒಂದು ಹೇಳಿಕೆ ಕೊಡಿ, ಇಲ್ಲ ಆ ಬ್ಯಾಗಲ್ಲಿ ದುಡ್ಡು ಇರಲಿಲ್ಲ, ಬಟ್ಟೆ ಇತ್ತು, ಹಳೆ ಬಟ್ಟೆ ಇತ್ತು, ಏನೋ ಹುಡುಗರು ಒಂದು 5 ಗ್ರಾಮೋ 1 ಗ್ರಾಮೋ ಪಾರ್ಸಲ್ ಮಾಡಿದ್ದಾರೆ, ಇರಲಿ. ನಿಮ್ಮ FIR ಯಾಕೆ ಈ ಸಿನಿಮೀಯ ಘಟನೆ ಬಂತು? FIR ಯಾಕೆ ನೀವು ನಿಜವಾದ FIR ನೀವು ಹಾಕ್ಕೊಳ್ಳಿಲ್ಲ? ಯಾಕೆ? ನಿಮ್ಮ ಕಾನೂನು ವ್ಯಾಪ್ತಿಲೇ ಇದಲ್ವ ಹುಡುಗ, ಅಥವಾ ಹುಡುಗ ಏನಾದ್ರು ತಪ್ಪು ಮಾಡೋದನ್ನ? ನೀವು ಈ ಕಾನೂನನ್ನು ನೀವು ಮಾಡಿದ್ದಿದ್ರೆ ಈ ರೀತಿ ಅಪ್ಲಿಕೇಶನ್ಗಳು ಏನಿದ್ದಾವೆ, ಈ ಅಪ್ಲಿಕೇಶನ್ಗಳಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡಿ ಅಲ್ಲಿ ಕೆಲಸ ಮಾಡೋಂಥ ಹುಡುಗರುಗಳಿಗೆ ಒಳ್ಳೇದಾಗ್ತಿದ್ದಲ್ವ? ನಾಳೆ ಯಾವುದೋ ಹುಡುಗ ಎತ್ಕೊಂಡು ಹೋಗ್ತಾ ಇರ್ತಾನೆ, ಅವ್ನಿಗೆ ಏನು ಅಂತ ಗೊತ್ತಿಲ್ಲ, ನೀವು ಸಿಗಾಕೊಂಬಿಟ್ಟ, ಹೆಲ್ಮೆಟ್ ಹಾಕಿಲ್ಲ, ಏನೋ ಹಿಡ್ಕೊಂಡ್ರಿ, ಬ್ಯಾಗ್ ಪರಿಶೀಲನೆ ಮಾಡ್ತೀರಾ, ಯಾರು ಕೊಟ್ಟರು ಅಂತಾರೆ. ಅವನು ಹೇಳ್ತಾನೆ, ಸರ್ ಬುಕ್ಕಿಂಗ್ ಆಗಿ ಸರ್ ತಗೊಂಡೋಗ್ತಾ ಇದ್ದಂತ. ಅವಾಗ ನೀವೇ ಪ್ರಶ್ನೆ ಮಾಡ್ತೀರಾ, ರ್ಯಾಪಿಡೋ ಬುಕ್ಕಿಂಗ್ ಆಗಿರೋದು ಪ್ಯಾಸೆಂಜರ್ಗೆ, ನೀನು ಯಾಕೆ ಪಾರ್ಸಲ್ ತೊಗೊಂಡೋಗ್ತೀಯ ಅಂತ ಕೇಳ್ತೀರಾ. ಸರ್ ನನಗೆ ಗೊತ್ತಿಲ್ಲ ಸರ್, ಹೊಟ್ಟೆಪಾಡು ಅಂತ ಹೇಳಿದ್ರೆ ನೀವು ಧಮಕಿಗಳನ್ನ ಹಾಕ್ತೀರಾ. ಓಪನ್ ಮಾಡಿ ಏನಾದರೂ ಡ್ರೆಸ್ ಸಿಕ್ಬಿಟ್ರೆ ಇವನು ಇದು ಸೀದಾ ಜೈಲು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಡೆಡ್ ಲೈನ್ ಫೋಟೋ ಬರುತ್ತೆ, ರ್ಯಾಪಿಡೋ ಚಾಲಕನ ಕೈಯಲ್ಲಿ ಡ್ರಗ್ಸ್ ಅಂತ. ಯಾಕೆ ನೀವು ಈ ರೀತಿ ಒಳ್ಳೆ ಕೆಲಸಗಳನ್ನ ಮಾಡಲ್ಲ? ನಿಜವಾಗ್ಲೂ ನಮ್ಮ ವಾಹಿನಿಯ ಮುಖಾಂತರ ಏನು ಕೇಳ್ತಾ ಇದ್ದೀವಿ ಅಂತಂದರೆ, ಮಾನ್ಯ ಪೊಲೀಸ್ ಕಮಿಷನರ್ ಅವರಿಗೆ ಮತ್ತು ಗೃಹ ಇಲಾಖೆಯ ನಮ್ಮ ಗೃಹ ಸಚಿವರಿಗೆ ದಯವಿಟ್ಟು ಈ ಕೇಸನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ
ಒಳ್ಳೆ ಉತ್ತಮ ಅಧಿಕಾರಿಗೆ ಈ ಕೇಸ್ನ ಹ್ಯಾಂಡ್ ಓವರ್ ಮಾಡಿ, ತಪ್ಪು ಯಾರು ಮಾಡಿರ್ತಾರೆ, ಸಿಬ್ಬಂದಿ ಆಗಿರ್ಬೋದು ಅಥವಾ ಯಾವ ಯುವಕರಾಗಿರ್ಬೋದು, ನಿಜವಾಗ್ಲೂ ಸಹ ಸಿಬ್ಬಂದಿಗಳೇ ತಪ್ಪು ಮಾಡಿದರೆ ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಮತ್ತು ಅವ್ರನ್ನ ಎಂಕ್ವೈರಿ ತಗೊಂಡು ಎಂಕ್ವೈರಿಯನ್ನು ಮಾಡಬೇಕು. ಇಲ್ಲ ಅಂತಂದರೆ ನಿಮ್ಮ ಇಲಾಖೆಗೆ ಇದು ದೊಡ್ಡ ಕಪ್ಪು ಚುಕ್ಕಿ ಅಂತಲೇ ಹೇಳ್ತೀವಿ. ಈಗ ಇವರು ಬೆಂಗಳೂರು ಪೊಲೀಸ್ನ ಏನು ಮಾಡ್ತಾ ಇದ್ದಾರೆ ಅಂತಲೂ ಒಂದು ಅರ್ಥ ಆಯ್ತಲ್ಲ, ಗೊತ್ತಿಲ್ಲ ಸರ್. ಈಗ ಬೇಸಿಕಲಿ ನನಗೆ ನ್ಯಾಯ ಬೇಕು. ಯಾಕೆ ಅಂತಂದರೆ ನಾನು ಕಷ್ಟಪಟ್ಟು ಇಟ್ಕೊಟ್ಟಿದ್ದೀನಿ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ನಮಗೆ? ಈಗ ಸರ್ ಡ್ರಗ್ಸು ಮಾಫಿಯಾ ಅಂತಂದರೆ ಇದು ಕಮ್ಮಿ ಇರಲ್ಲ ಸರ್. ನಾನು ತಿಳ್ಕೊಂಡಿರೋ ಮಟ್ಟಿಗೆ, ನಾನು ನೋಡಿರೋ ಮಟ್ಟಿಗೆ, ನಾನು ಕೇಳಿರೋ ಮಟ್ಟಿಗೆ ಇದು ಕಮ್ಮಿ ಇರಲ್ಲ ಸರ್. ಒಂದು ಮೂವಿಯೆಲ್ಲ ನೋಡಿದ್ರೆ ಅದೆಲ್ಲ ಬೇರೆ ಬೇರೆ ಹೊರ ದೇಶದಿಂದೆಲ್ಲ ಆಗುತ್ತೆ. ಇವಾಗ ನಾವು ಬೆಂಗಳೂರು ಪೊಲೀಸವ್ರು ಹೇಳುವಾಗೆ ನೈಜೀರಿಯಾದವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಆ ದೇಶದವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತೆಲ್ಲ ಹೇಳ್ತಾರೆ ಸರ್. ಇವಾಗ ಆಯಿತು ಅಂತಂದರೆ ಈ ಡ್ರಗ್ ಪೆಡ್ಲಿಂಗ್ ನಾನು ಹಿಡ್ಕೊಟ್ಟಿದ್ದೀನಿ ಅಂತ ಗೊತ್ತಾಗಿ ಈಗ ನೀವು ಅಕ್ಯೂಸ್ನ ಏನಾರು ಇನ್ ಕೇಸ್ ಬಿಟ್ಬಿಟ್ಟಿದ್ರೆ, ಐ ಡೋಂಟ್ ನೋ ಏನು ಮಾಡಿದ್ದಾರೆ ಅಂತ ಬಿಟ್ಬಿಟ್ಟಿದ್ದಿದೆ, ಈಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿಲ್ಲ ಅಂದರೆ ಇನ್ನೇನು ಮಾಡಿರ್ತಾರೆ ಸರ್? ಹಾಂ, ಈಗ ಬಿಟ್ಬಿಟ್ಟು ಈಗ 7 ಜನ ನನ್ನನ್ನು ಗುರಾಯಿಸ್ಕೊಂಡು ನೋಡಿದ್ದಾರೆ. ನನ್ನ ಫೇಸ್ ಅವ್ರಿಗೆ ಕರೆಕ್ಟಾಗಿ ನೆನಪಿರುತ್ತೆ. ನಾಳೆ ಏನಾದ್ರು ತೊಂದರೆ ಆಯಿತು ಅಂದರೆ ನಮ್ಗೆ ರಕ್ಷಣೆ ಬರೋರು ಯಾರು? ಇವಾಗ ಹೆಂಗಾಗ್ಬಿಡುತ್ತೆ ಗೊತ್ತಾ ಸರ್, ಈ ಥರ ಏನಾದರೂ ನಮ್ಗೆ ಆಗ್ಬಿಟ್ರೆ, ಈ ಥರ ಏನಾದರೂ ಪೊಲೀಸ್ನವ್ರು ಏನೂ ಆ್ಯಕ್ಷನ್ ತೊಗೊಂಡ್ಲಿಲ್ಲ ಅಂತಂದಾಗ ನಮ್ಗೇನಾಗಬೇಕು ಅಂತ ಮುಂದಕ್ಕೆ ನಾವು ಸುಮ್ಮನೆ ಆಗ್ಬಿಡ್ತೀವಿ. ನಮ್ಗೇನಾಗಬೇಕು, ಯಾರು ಹೆಂಗಾರ ಮಾಡ್ಕೊಳ್ಳಿ ಅನ್ನೋದು ಬಂದ್ಬಿಡುತ್ತೆ ಮೈಂಡ್ಗೆ. ಈ ಪೊಲೀಸ್ನವ್ರು ಈಗ ಕಮಿಷ್ನರ್ ಅವರು ಯಾವ ರೀತಿ ಆ್ಯಕ್ಷನ್ ತೊಗೋತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ. ದಯವಿಟ್ಟು ನನಗೆ ನ್ಯಾಯ ಬೇಕು. ಫಸ್ಟ್ ಆಫ್ ಆಲ್ ನಾನು ಹಿಡ್ಕೊಟ್ಟಿರೋದು ಈಗ 7 ಜನ ಪ್ಲಸ್ ಅವರು ಪಿಕಪ್ ಲೊಕೇಶನಲ್ಲಿ ಇದ್ದದ್ದು 5 ಜನ, ಮತ್ತು ಅವ್ರು ಇನ್ನೊಂದು ಸ್ಪೆಸಿಫೈಯಾಗಿ ಒಂದು ಹೆಸರನ್ನ ಮೆನ್ಷನ್ ಮಾಡಿ ಹೇಳ್ತಾಯಿದ್ರು, ಪ್ರಕಾಶ್ ಅನ್ನೋರು. ಸರ್ ನಾನಲ್ಲ ದಯವಿಟ್ಟು ಬಿಟ್ಬಿಡಿ ಅಂತ. ಅವ್ನು ಯಾರು ಪ್ರಕಾಶ್ ಅನ್ನೋನು, ಅವನು ಕರ್ಕೊಂಡ್ಬರ್ಬೇಕು ಸರ್. ಇನ್ವೆಸ್ಟಿಗೇಷನ್ ಚೆನ್ನಾಗಿ ನಡಿಬೇಕು ಸರ್. ಇದಕ್ಕೆ ಯಾರ್ಯಾರು ತಪ್ಪಿತಸ್ಥರು, ಯಾರ್ಯಾರು ಡ್ರಗ್ ಪೆಡ್ಲರ್ಸ್ಗಳವರೋ ಅವ್ರುಗಳಿಗೆ ಶಿಕ್ಷೆ ಆಗಬೇಕು ಅಷ್ಟೇ ನಾವು ಕೇಳ್ಕೊ, ಬೇರೆ ಏನೂ ಇಲ್ಲ. ಸುಮಾರು ಅದರಲ್ಲಿ ಒಂದು 3 kg 2.5-3 kgವರೆಗೂ ಡ್ರಗ್ಸ್ ಇತ್ತು ಅಂತ ಹೇಳ್ತಾರೆ. ಅವಾಗ ಹೋಗಿ ಕ್ಯಾಮ್ರಾನ ಆಫ್ ಮಾಡಿಸ್ತಾರೆ. ನಮಗೆ ಡೌಟ್ ಬಂದಿದೆ, ಕ್ಯಾಮ್ರಾ ಆಫ್ ಮಾಡಿಸಿರೋದಾಗಿರ್ಬೋದು, ಒಂದು ವಯಸ್ಸಳ ತರಿಸಲ್ಲ, ಯಾವುದೋ ಒಂದು ಗಾಡಿ ತರಿಸಿ ಆ ಗಾಡೀಲಿ ಕಾರಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಬೇಕಾದ್ರೆ ಆ ಬ್ಯಾಗಲ್ಲಿ ಇರೋದನ್ನ ಎತ್ಕೊಂಡು ಹೋಗೋದು ನನ್ನ ಹತ್ರ ವೀಡಿಯೋ ಇದೆ. ಆಮೇಲೆ ಪೊಲೀಸವರೆಲ್ಲರೂ ಲಾಡ್ಜ್ಗೆ ಹೋಗಿರೋ ವೀಡಿಯೋ ಇದೆ. ಪ್ರತಿಯೊಂದು ದಾಖಲೆ ಇದೆ ನನ್ನ ಹತ್ರ. ಅಲ್ಲಿಂದ ಆ ಹುಡುಗನ್ನೆಲ್ಲ ಕರ್ಕೊಂಡು ಹೋದ್ಮೇಲೆ ಈ ಒಂದು ರ್ಯಾಪಿಡೋಗೆ ಫೋನ್ ಮಾಡ್ತಾರೆ, ಹುಡುಗನಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಬಾ ಸ್ಟೇಷನ್ಗೆ ಅಂತ ಕರೆಸ್ಬಿಟ್ಟು 500 ರೂಪಾಯಿ ಕೈ ಕೊಟ್ಬಿಟ್ಟು, ಯಾರಿಗೂ ಹೇಳ್ಬೇಡ ಈ ವಿಚಾರನ ಯಾರಿಗೂ ಹೇಳ್ಬೇಡ, ಇದನ್ನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳಿ ಕಳಿಸ್ತಾರೆ. ಅದಾದಮೇಲೆ ಮತ್ತೆ ಫೋನ್ ಮಾಡಿ ಇಡೀ ಬೆಂಗಳೂರಲ್ಲಿ ಎಲ್ಲೇ ಈ ಥರ ಸಿಕ್ಕಿದ್ರು ನಮಗೆ ಫೋನ್ ಮಾಡಿ ಹೇಳು ಅಂತ ಹೇಳಿದಾಗ ನನಗನ್ಸುತ್ತೆ ಇವರು ಪಕ್ಕ ಏನೋ ಫ್ರಾಡ್ ಮಾಡ್ತಾಯಿದ್ದಾರೆ.